ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ಪ್ರತಿಯೊಂದು ದಿನದ ಭವಿಷ್ಯದಲ್ಲಿ ನಾನು ಕೊನೆಯಲ್ಲಿ ತಿಳಿಸ್ತಾ ಬಂದಿದ್ದೇನೆ. ಎಕ್ಸ್ಪೆಷಲಿ ಫಾರ್ ದ ಡಾಕ್ಟರ್ಗಳಿಗೆ ನಮ್ಮ ಶಾಪ್ ಇದೆ ಗುರುಗಳೇ, ಸರಿಯಾಗಿ ನಮ್ಮ ಆಕರ್ಷಣೆ ಇಲ್ಲ, ಜನದ ಆಕರ್ಷಣೆ. ಯಾವಾಗಲೂ ಕೂಡ ಸ್ವಲ್ಪ ಕೂತಿದ್ದೀವಿ. ಯಾಕೆಂದರೆ ಇವತ್ತಿನ ದಿನ ನೋಡೋದಾದರೆ ಪ್ರತಿಯೊಂದು ವಿಚಾರಗಳಲ್ಲಿ ಬೆಂಗಳೂರಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಡಾಕ್ಟರ್ಸ್ ತುಂಬ ಜನ ಜಾಸ್ತಿ ಇದ್ದಾರೆ. ಯೂಶಲಿ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಹಾಸ್ಪಿಟಲಲ್ಲಿ, ಜನಗಳು ಸ್ವಲ್ಪ ಕಡಿಮೆ ಇದ್ದಾರೆ. ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನದ ಮಂತ್ರ ಇದೆ. ಆ ಮಂತ್ರವನ್ನು ಚಾಂಟ್ ಮಾಡಿ, ಯೂಶಲಿ ಇದು ನಿಮಗೆ ಪಾಸಿಟಿವ್ಸ್ ಎನರ್ಜಿ ಅಂತ ಕೊಡುತ್ತೆ, ಆಕರ್ಷಣೆಯನ್ನು ಕೊಡುತ್ತೆ. ನೋಡೋಣ ಅದು ಯಾವುದು ಅಂತ ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ. ಬುಧವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಶುಕ್ಲ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು. ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 45 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 38 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 11 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಸಂಜೆ 4 ಗಂಟೆ 2 ನಿಮಿಷದಿಂದ 4 ಗಂಟೆ 45 ನಿಮಿಷ ಅದು ಉತ್ತಮ ಸಮಯವಿಲ್ಲ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ. ಯಾರಿಗೆ ಯಾವ ಒಂದು ಫಲ? ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಕುಜನೊಟ್ಟಿಗೆ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. 3 ಮತ್ತು 6ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ. ನೋಡೋಣ ಇದನ್ನು ಮೇಷರಾಶಿ ಮತ್ತು 12 ರಾಶಿಗಳಿಗೆ ಯಾವ ಫಲಗಳಿರುತ್ತೆ. ಮೊದಲನೇದಾಗಿ ಮೇಷರಾಶಿ. ಸಾಧ್ಯವಾದಷ್ಟು ಮೇಷರಾಶಿಯವರು ನಿಮ್ಮ ಅಣ್ಣನ ವಿಚಾರದಲ್ಲಿ, ಕೋರ್ಟ್ಗಳ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ 3-4ರಲ್ಲಿ ಜಾಗರೂಕರಾಗಿ. ಇವತ್ತು ಅಷ್ಟು ಉತ್ತಮತೆ ಇಲ್ಲ. ಅಷ್ಟಮ ಸ್ಥಾನದ ಬುಧ ನಿಮಗೆ ಶುಭವನ್ನು ವಿಪರೀತವಾಗಿ ಸಮಸ್ಯೆಯನ್ನು ಕೊಡ್ಬೋದು, ವಿಪರೀತವಾಗಿ ಗೆಲುವನ್ನು ಕೊಡ್ಬೋದು. ಯಾಕೆಂದರೆ ಅಷ್ಟಮ ಸ್ಥಾನ 12 ಮನಿ ಸಾಧ್ಯತೆ ಬರ್ತದೆ. ಬಟ್ ಶತ್ರುಗಳ ಮೇಲೆ ತುಂಬ ವಿಪರೀತ ಶತ್ರು ಬಾಧೆ ಇರ್ತದೆ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥ ಸಮಯ. ಭೂಮಿಯ ವಿಚಾರದಲ್ಲಿ ಕಿರಿಕಿರಿ, ಅಣ್ಣ ತಮ್ಮಂದರ ವಿಚಾರದಲ್ಲಿ ಕಿರಿಕಿರಿ ಆಗ್ತದೆ. ಸ್ವಲ್ಪ ಜಾಗರೂಕತೆ ಇದ್ದು ಕೋಪವನ್ನು ನಿಯಂತ್ರಣ ಮಾಡ್ಕೋಬೇಕು. ಯಾವ ವಿಚಾರದಲ್ಲೂ ಅಷ್ಟು ಉತ್ತಮತೆ ಇಲ್ಲ. ಬಟ್ ಒಂದು ಥಿಂಗ್ ಏನು, ಈ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ, ಈ ಗ್ಯಾರೇಜಲ್ಲಿರ್ತಕ್ಕಂಥವ್ರಿಗೆ, ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮೇಷರಾಶಿ ಇದು ಸ್ವಲ್ಪ ಉತ್ತಮ ಇರ್ತದೆ. ಆರೋಗ್ಯದ ವಿಚಾರ ಎಚ್ಚರಿಕೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶ ಹಸ್ತಾಯ ಸರ್ವಮಯಾ ವಿನಾಶನಾಯ ತ್ರೈಲೋಕ್ಯನಾದಾಯ ಮಹಾವಿಷ್ಣವೇ ನಮಃ. ಈ ಮಂತ್ರವನ್ನು ಪಠನೆ ಮಾಡಿ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠನೆ ಮಾಡಿ ಹೆಸರು ಕಾಳು ತಗೊಳ್ಳಿ, ನೀವಾಳಿಸ್ಕೊಳ್ಳಿ, ಮನೆ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಉಪಶಮನವಾಗ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲ ನೋಡಿ. ವೃಷಭ ರಾಶಿಯವ್ರಿಗೆ 2 ಮತ್ತು 5ರ ಅಧಿಪತಿ ಆಗಿರತಕ್ಕಂಥದ್ದು. ಚಂದ್ರನ ಸ್ಥಾನ ತೃತೀಯ ಭಾವ. ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಶುಭವನ್ನು ಕೊಡ್ತದೆ. ತಮ್ಮ ಮನೋಕಾಮನೆಗಳು ದ್ವಿಗುಣತೆ ಬರ್ತದೆ. ಪ್ರೀತಿಯ ವಿಚಾರದಲ್ಲಿ, ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ತದೆ. ಕುಜನಿರೋದ್ರಿಂದ ಕೆಲವರಲ್ಲಿ ಸಕ್ಸಸ್ ರೇಟ್ ಕೂಡ ಇರ್ತದೆ, ಕೆಲವರಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೂಡ ಕೊಡ್ತದೆ. ಕುಜಶಾಂತಿಯನ್ನು ಮಾಡಿಕೊಳ್ಳಿ. ವೃಷಭ ರಾಶಿ ವ್ಯಾಪಾರ ವಹಿವಾಟುಗಳು ಲಾಭ ಬರ್ತದೆ, ಆದರೆ ನಷ್ಟಾಧಿಪತಿ ಜೊತೆ ಇರೋದ್ರಿಂದ ಅದಕ್ಕೋಸ್ಕರ ಕುಜಶಾಂತಿ ಅಗತ್ಯತೆ. ಇನ್ನು ವಿದ್ಯಾರ್ಥಿಗಳ ವರ್ಗದನ್ನು ನೋಡೋದಾದರೆ ಶುಭತ್ವ ಇರ್ತದೆ. ಮನೋಕಾಮನೆಗಳು, ಡಿಸೈರ್ ಜಾಸ್ತಿ ಇರ್ತಕ್ಕಂಥ ಸಮಯ. ಈ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಕಾಣುತ್ತೆ, ಆಮೇಲೆ ಕೊನೆಯಲ್ಲಿ ನಷ್ಟ ಬಂದ್ಬಿಡುತ್ತೆ. ಬಿ ಕೇರ್ಫುಲ್, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ.
ಕುಜಶಾಂತಿ ಮರಿಬೇಡಿ. ಮಿಥುನ ರಾಶಿ ಈ ದಿನವನ್ನು ನೋಡಿದಾಗ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಮೇಲಾಗಿ 6ರ ಸ್ಥಾನ, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತೀರಿ. ಹಾಗೂ ಕೆಲವೊಂದು ವಿಚಾರಗಳು, ಮನೆಯ ವಿಚಾರದಲ್ಲಿ, ಬ್ಯಾಂಕ್ ಲೋನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ. ಆ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತೆ. ಸ್ವಲ್ಪ ಆರೋಗ್ಯ ಹದಗೆಡತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇನ್ನು ಕೋರ್ಟ್ ಕಚೇರಿ ವಿಚಾರ, ಕೆಲಸದ ವಿಚಾರ, ಇದರಲ್ಲೆಲ್ಲ ಕೂಡ ಲಾಭವನ್ನು ತಗೊಳ್ತೀರಾ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದನ್ನು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ಒಳ್ಳೆಯದಾಗ್ತದೆ. ಬಟ್ ಈ ಒಂದು ವಿಚಾರ, ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿ. ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ, ಕಟಕ ರಾಶಿಯವರು ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಶುಭವನ್ನು ತರ್ತದೆ, ಇಲ್ಲಾಂದರೆ ಸ್ವಲ್ಪ ಹಿನ್ನಡೆ ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಆಫ್ಕೋರ್ಸ್ ತುಂಬ ಫಾಸ್ಟ್ ಗ್ರೋಯಿಂಗು, ಫಾಸ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದೆಲ್ಲ ಇದೆ. ಆದರೆ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬಹಳ ಮುಖ್ಯ. ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳಿ, ಇಲ್ಲಾಂದರೆ ವ್ಯಾಜ್ಯಗಳು ಬಂದ್ಬಿಡ್ತದೆ. ನೆರೆಹೊರೆಯ ತಮ್ಮಂದಿರ ವಿಚಾರದಲ್ಲಿ ಮನೆಯ ನೆಮ್ಮದಿಯನ್ನು ಕೆಟ್ಟೋಗ್ಬಿಡ್ತದೆ. ಸ್ವಲ್ಪ ಕಟಕ ರಾಶಿಯವರು ಈ ವಿಚಾರದಲ್ಲಿ ಜಾಗರೂಕರಾಗಿ ಹೆಸರುಕಾಳು ಉಸುಲಿ, ಅಂದರೆ ಹೆಸರುಕಾಳು ಫಲಹಾರವನ್ನು ಹಂಚಿ ದಿನ ವಿಷ್ಣುವಿನ ಸಾನ್ನಿಧ್ಯವನ್ನು ಭೇಟಿ ಮಾಡಿ, ಒಳ್ಳೆಯದಾಗ್ತದೆ. ಸಿಂಹರಾಶಿಯವರಿಗೆ ಖಂಡಿತವಾಗಿ ಧನಾಗಮದ ದಿನ, ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ, ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ, ವ್ಯಾಪಾರ ವಹಿವಾಟುಗಳು ಕೂಡ ಶುಭತ್ವ ತೋರಿಸ್ತದೆ. ಕೇವಲ ಬುದ್ಧಿವಂತಿಕೆಯಿಂದ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಾ, ಕೃಷಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಿ. ಬಂಧು ಬಾಂಧವರ ಶುಭತ್ವ ಇರತಕ್ಕಂಥ ದಿನ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತದೆ, ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ಲಾಭ. ಕನ್ಯಾ ರಾಶಿ ಫಲ ನೋಡಿ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ 3 ಮತ್ತು 8ರ ಅಧಿಪತಿ ಜೊತೆ ಕೂತಿದ್ದಾನೆ ಬುಧ. ಸ್ವಲ್ಪ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ. ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಸಾಕ್ತೀರಿ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥ ದಿನ. ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ವೆರಿ ವೆರಿ ಗುಡ್ ಇರತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ತೋರಿಸ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅಧಿಕ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನೆರೆ ಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತುಲಾರಾಶಿ, ಖಂಡಿತ ತುಲಾರಾಶಿಯವ್ರಿಗೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳಿಗೆ ಚೆನ್ನಾಗಿ ನಡೀತದೆ. ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಪ್ರಯಾಣಗಳು, ಆ ಪ್ರಯಾಣದಿಂದ ಕೂಡ ಲಾಭ ಬರ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ತೋರಿಸ್ತದೆ. ಅಫ್ಕೋರ್ಸ್ ಇದು ಗುಡ್ ಡೇ, ತುಂಬ ಎನರ್ಜಿ ಇರ್ತಕ್ಕಂಥ ಡೇ ಕೂಡ ಆಗ್ತದೆ. ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಸಾಧಿಸಿ, ಅರಿಬಿರಿ ಮಾತಾಡಲಿಕ್ಕೆ ಹೋಗಬೇಡಿ. ಕೇವಲ ಬುಧ ಶಾಂತಿಯನ್ನು ಮಾಡಿಕೊಳ್ಳಿ. ತುಳಸಿ ಆಹಾರವನ್ನು ವಿಷ್ಣುವಿನ ಸಾನ್ನಿಧ್ಯಕ್ಕೆ ಕೊಟ್ಟು ನಿಮ್ಮ ಪ್ರಾರ್ಥನೆಯನ್ನು ಮಾಡಿಬನ್ನಿ, ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತದೆ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆನೂ ಬರ್ತದೆ. ಸ್ವಲ್ಪ ಜಾಗರೂಕರಾಗಬೇಕು. ಅಷ್ಟಮಾಧಿಪತಿ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಹಾಗಾಗಿ ಸ್ವಲ್ಪ ಸಮಸ್ಯೆ ಹಾಗೆ ಲಾಭ ಎರಡೂ ಇರ್ತಕ್ಕಂಥದ್ದು. ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಬುದ್ಧಿಶಕ್ತಿಯಿಂದ ಎಲ್ಲ ಕೆಲಸವನ್ನು ಗೆಲ್ತೀರಿ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ತಕ್ಕಂಥದ್ದು ಮಾಡಿ. ವಿದ್ಯಾರ್ಥಿಗಳಿಗೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಬರ್ತದೆ. ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಇಡಿ. ಶುಕ್ರ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ. ಧನುರಾಶಿಯವರ ಫಲಾಫಲ. ಧನುರಾಶಿಯವರು ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಂಗಾತಿಯ ವಿಚಾರಕ್ಕೆ ಅಂದರೆ ಆರೋಗ್ಯ ಕೆಡ್ತಕ್ಕಂಥದ್ದು ಇರುತ್ತೆ. ಟೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಸ್ವಲ್ಪ ನಷ್ಟದ ದಿನವಾದ್ದರಿಂದ ಜಾಗರೂಕರಾಗಿರಬೇಕು ಧನುರಾಶಿಯವರು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕಾಳಜಿ ವಹಿಸ್ಕೊಳ್ಳಿ. ಧನ್ವಂತರಿ ಮಂತ್ರವನ್ನು ಪಠನೆ ಮಾಡಿ ವಿಷ್ಣುವಿನ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು. ಸುಮಂಗಳಿಯವರಿಗೆ, ನಿತ್ಯ ಸುಮಂಗಳಿಯವರಿಗೆ ಮಂಗಲ ದ್ರವ್ಯವನ್ನು ಕೊಡಿ, ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರು ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಲಾಭ. ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಪ್ರಯಾಣದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಕೇವಲ ಸಂಧಾನದ ಮೂಲಕ ಕೆಲವೊಂದು ಲಾಭವನ್ನು ಪಡಿತೀರಿ. ಹಾಗೆ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ.
ಹಾಗೆ ವಿಶೇಷವಾಗಿ ನೀವು ಒಂದು ಎನರ್ಜಿ ಇರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವಿರಸಗಳು ಬಿಟ್ಟರೆ ಈ ದಿನ ಮಕರ ರಾಶಿಯವರಿಗೆ ಶುಭದ ಕಾಲ. ಹಾಗೆ ಕುಂಭರಾಶಿ ನೋಡಿ, ಕುಂಭರಾಶಿ 5 ಮತ್ತು 8ರ ಅಧಿಪತ್ಯ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದೆ. ನೀವು ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರುತ್ತೆ. ನೀವು ಎಷ್ಟೋ ದಿನಗಳಿಂದ ಪಟ್ಟಿರ್ತಕ್ಕಂಥ ಕಷ್ಟ ಇವತ್ತು ಶುಭತ್ವವನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಖಂಡಿತವಾಗಿ ದಶಮಾಧಿಪತಿ ಜೊತೆಯಲ್ಲೇ ಬುಧನಿದ್ದಾನೆ. ಕೇವಲ ಸಣ್ಣ ನಾಲೆಡ್ಜ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಭ್ಯತೆಯನ್ನು ಕೊಡ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಅಹಂ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾದರೂ ಸಹಿತ ಖಂಡಿತ ಒಂದು ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥ ಮನೋಧರ್ಮತೆ ಇರುತ್ತೆ. ರಾಜಕೀಯದಲ್ಲೂ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಒಳ್ಳೆಯ ದಿನ. ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಯೂಶಲಿ ಪ್ರಯಾಣಗಳು, ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ತೋರಿಸ್ತದೆ. ನಿಮ್ಮ ಈ ಒಂದು ಸಜೆಷನನ್ನು ಮನೆಯವರೆಲ್ಲ ಪಾಲಿಸ್ತಕ್ಕಂಥ ಸನ್ನಿವೇಶನೂ ಬರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಸಣ್ಣ ಸೋಂಬೇರಿತನ ಕೂಡ ಕಾಡ್ತಕ್ಕಂಥದ್ದು. ಯಾವುದಾದ್ರೂ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತೀರಾ. ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳು ಕೂಡ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಕೆಲಸದಲ್ಲಿ ಸ್ವಲ್ಪ ಭಯದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಸ್ನೇಹಿತರೆ. ಮುಖ್ಯ ವಿಚಾರಕ್ಕೆ ಬರೋದಾದರೆ ನೋಡಿ, ನಾನು ಹೇಳಿದೆ ಡಾಕ್ಟರ್ಗಳಿಗೆ ಯೂಶಲಿ ಶಾಪ್ ಮಾಡಿದ್ದೀನಿ ಹೊಸದಾಗಿ, ಜನಗಳ ಆಕರ್ಷಣೆ ಇಲ್ಲ. ಒಂದು ಈ ಮಂತ್ರ ಇದು ಅಡ್ವರ್ಟೈಸ್ಮೆಂಟ್ಸ್, ಅಟ್ರಾಕ್ಷನ್, ಬಿಸ್ನೆಸ್ ಅಟ್ರಾಕ್ಷನ್ ಮಂತ್ರ. ಸ್ವಲ್ಪ ಮಟ್ಟಿಗೆ ಈ ಮಂತ್ರ ಪ್ರತಿ ದಿವಸ 21 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ನೀವು ಬುಧವಾರಗಳಂದು ಪ್ರಾರಂಭವನ್ನು ಮಾಡಿ. ಈ ಮಂತ್ರ ವಿಶೇಷವಾಗಿ ಓಂ ರೀಂ ಶ್ರೀಂ ಕ್ಲೀಂ ಘಂಟಕರ್ಣೆ ತಹತಃ ಸ್ವಾಹ. ಓಂ ರೀಂ ಶ್ರೀಂ ಕ್ಲೀಂ ಘಂಟಕರ್ಣೆ ತಹತಃ ಸ್ವಾಹ. ಖಂಡಿತವಾಗಿ ಭಾಳ ವಿಶೇಷವಾಗಿ ಆಕರ್ಷಣೆಯನ್ನು ಕೊಡುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಕೇವಲ ಈ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.